ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ದೇವರ ಪೂಜೆಗೆ ಹೂ ಪ್ರಧಾನವಾದದ್ದು. ಅಂಥ ಪ್ರಮುಖ ಹೂವಿನಲ್ಲಿ ಶಂಖಪುಷ್ಪ ತುಂಬ ಪವಿತ್ರವಾದದ್ದು. ಶಂಖಾಕಾರದಲ್ಲಿ ನೀಲಿ ಬಣ್ಣದಲ್ಲಿರೋ ಹೂ ನಿಜಕ್ಕೂ ನೋಡಲು ಅತ್ಯದ್ಭುತ. ಬಳ್ಳಿ ರೂಪದಲ್ಲಿ ಬರೋ ಈ ಗಿಡ ಹಚ್ಚ ಹಸಿರು ಎಲೆಗಳಿಂದ ಹಬ್ಬುತ್ತದೆ. ಶಂಖಪುಷ್ಪ ಶಿವನಿಗೆ ಪ್ರಿಯವಾದ ಹೂ. ನೀಲಿ ಅಷ್ಟೇ ಅಲ್ಲ, ಈ ಹೂ ಬಿಳಿ ಹಾಗೂ ಕೆಂಪು ಬಣ್ಣದಲ್ಲೂ ಇರುತ್ತದೆ. ಆದರೆ ಹೆಚ್ಚಾಗಿ ಕಾಣೋದು ನೀಲಿ ಬಣ್ಣದ ಹೂವು. ಇದರ ಮಹತ್ವ ಗೊತ್ತಾದರೆ ತಪ್ಪದೆ ಮನೆಯಲ್ಲಿ ನೆಡೋದು ಗ್ಯಾರಂಟಿ. ಆರ್ಥಿಕ ತೊಂದರೆ, ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಈ ಹೂವಿನಲ್ಲಿದೆ. ದೇವಾನುದೇವತೆಗಳಿಗೆ ಶಂಖಪುಷ್ಪ ಅಚ್ಚುಮೆಚ್ಚು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲ ನಿವಾರಣೆಗೂ ಈ ಹೂ ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಔಷಧೀಯ ಗುಣ ಹೊಂದಿರೋ ಈ ಒಂದು ಹೂ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಶಂಖಪುಷ್ಪ ಬಳ್ಳಿ ಮನೆಯಲ್ಲಿ ಯಾಕಿರಬೇಕು, ಅದರ ಮಹಿಮೆ ಏನು, ಯಾವ ರೀತಿ ನಮ್ಮ ಜೀವನ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ. ಶಂಖಪುಷ್ಪದ ಮಹತ್ವ ತಿಳಿಯುತ್ತಾ ಹೋದರೆ ಅಚ್ಚರಿ ಪಡೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಒಂದು ಹೂ ನಿಜಕ್ಕೂ ಅದ್ಭುತ. ಸಂಸ್ಕೃತದಲ್ಲಿ ಗಿರಿಕನ್ನಿಕ, ವಿಷ್ಣುಕಾಂತ ಎಂದು ಕರೆಯುತ್ತಾರೆ. ತುಂಬ ಪವರ್ಫುಲ್ ಆದ ಈ ಹೂ ಮನೆಯಲ್ಲಿದ್ದರೆ ಸಾಕು, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಒಲಿದು ಬರುತ್ತಾಳೆ. ಅಷ್ಟೇ ಅಲ್ಲ, ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಯೂರಲು ಶಂಖಪುಷ್ಪದಿಂದ ಪೂಜೆ ಮಾಡಬೇಕು ಎಂದು ಪಂಡಿತರು ಹೇಳುತ್ತಾರೆ. ಉತ್ತರ, ಈಶಾನ್ಯ ಹಾಗೂ ಪೂರ್ವ ದಿಕ್ಕಲ್ಲಿ ಮನೆಯಲ್ಲಿ ಗಿಡ ನೆಟ್ಟರೆ ಲಕ್ಷ್ಮೀ ಕಟಾಕ್ಷ ಸದಾ ನಮ್ಮ ಮೇಲಿರುತ್ತೆ. ಸದಾ ಶುಭ ಫಲಕ್ಕಾಗಿ ಮನೆಯ ಬಾಗಿಲ ಬಲಭಾಗದಲ್ಲಿ ಪಾಟ್ನಲ್ಲಿಡಬೇಕು. ಗುರುವಾರ ಹಾಗೂ ಶುಕ್ರವಾರ ಈ ಗಿಡವನ್ನು ನೆಟ್ಟರೆ ತುಂಬ ಶುಭ ಎಂದು ಹೇಳಲಾಗುತ್ತದೆ. ಈ ಹೂ ಶಿವನಿಗೆ ಬಲುಪ್ರೀತಿ ಎನ್ನಲಾಗುತ್ತದೆ. ಮಹಾದೇವನಿಗೆ ಅಷ್ಟೇ ಅಲ್ಲ, ಮಹಾವಿಷ್ಣು, ಲಕ್ಷ್ಮೀ ದೇವಿ ಹಾಗೂ ಶನಿ ಮಹಾತ್ಮನಿಗೂ ಶಂಖಪುಷ್ಪ ಅಚ್ಚುಮೆಚ್ಚು. ಶನಿದೇವರ ದರ್ಶನಕ್ಕೆ ಹೋದಾಗ ಈ ಹೂಗಳನ್ನು ಅರ್ಪಿಸಿದರೆ ಶನಿ ದೋಷಗಳು ನಿವಾರಣೆ ಆಗುತ್ತದೆ ಎನ್ನಲಾಗುತ್ತದೆ. ಮನೆಯಲ್ಲಿ ಆರ್ಥಿಕ ಸಂಕಷ್ಟವಿದ್ದರೆ ಈ ಗಿಡವನ್ನು ನೆಟ್ಟು ಇದರಲ್ಲಿ ಬರೋ ಹೂಗಳನ್ನು ಮನೆಯಲ್ಲಿ ದೇವರ ಪೂಜೆಗೆ ಬಳಸಿದರೆ ಸಾಕು, ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಯಾರ ಮನೆಯಲ್ಲಿ ಈ ಗಿಡವಿರುತ್ತೋ ಅವರ ಮೇಲೆ ವಿಷ್ಣು, ಲಕ್ಷ್ಮಿ ಹಾಗೂ ಶನಿದೇವರ ಅನುಗ್ರಹ ಸದಾ ಇರುತ್ತದೆ. ಹಣಕಾಸು ತೊಂದರೆ ಹೆಚ್ಚಿದ್ದು ಅದರಿಂದ ಹೊರಬರಲಾಗುತ್ತಿಲ್ಲ ಎನ್ನುವವರು ಸೋಮವಾರ ದಿನ 5 ಶಂಖಪುಷ್ಪಗಳನ್ನು ಹರಿಯುವ ನೀರಲ್ಲಿ ದೇವರನ್ನು ನೆನೆದು ಬಿಟ್ಟರೆ ಹಣಕಾಸು ಸಮಸ್ಯೆ ದೂರವಾಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಉದ್ಯೋಗದಲ್ಲಿ ತೊಂದರೆ, ಪ್ರಮೋಷನ್, ಕೆಲಸದ ಒತ್ತಡ ಇದ್ದರೆ ಮಹಾವಿಷ್ಣು, ಲಕ್ಷ್ಮೀ ದೇವಿಗೆ ಶಂಖಪುಷ್ಪ ಆರಾಧನೆ ಮಾಡಿದರೆ ಸಾಕು, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆ ವಿನಾಯಕ ಚೌತಿ ದಿನ ಈ ಗಿಡದ ಎಲೆಗಳಿಂದ ಪುಷ್ಪಾರ್ಚನೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ನೀಲಿ ಬಣ್ಣದ ಶಂಖಾಕಾರದ ಹೂ ಬರೀ ದೇವರಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಹೂವನ್ನು ಆಯುರ್ವೇದದಲ್ಲಿ ಹಲವು ರೋಗಗಳಿಗೆ ಔಷಧೀಯವಾಗಿ ಬಳಸಲಾಗುತ್ತದೆ. ಗಿಡದ ಬೇರುಗಳನ್ನು ಚೆನ್ನಾಗಿ ತೊಳೆದು ಇದನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದಲ್ಲಿ ಸೇರಿಸಿ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಕೆಲ ವರ್ಷಗಳ ಹಿಂದೆ ಅಲಂಕಾರಿಕ ಗಿಡವಾಗಿದ್ದ ಶಂಖಪುಷ್ಪ ಬಳ್ಳಿ ಈಗ ಸೈಂಟಿಫಿಕಲಿ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ ಎಂದು ಪ್ರೂವ್ ಆಗಿದೆ. ಈಗೆಲ್ಲ ಶಂಖಪುಷ್ಪ ಟೀ ಸಹ ಫೇಮಸ್ ಆಗಿದೆ. ಈ ಟೀ ಕುಡಿಯೋದ್ರಿಂದ ಒತ್ತಡ ನಿವಾರಣೆ ಆಗುತ್ತೆ ಎಂದು ವೈದ್ಯರು ಸಹ ಹೇಳುತ್ತಿದ್ದಾರೆ. ನಿದ್ರಾಹೀನತೆ, ಒತ್ತಡ, ಪಿತ್ತ, ಮರುವಿನಂತಹ ಸಮಸ್ಯೆಗಳಿಗೆ ಈ ಒಂದು ಹೂವಿನ ರಸ ಚಮತ್ಕಾರಿಯಾಗಿ ಪ್ರಭಾವ ಬೀರುತ್ತದೆ. ಬರೀ ಹೂ ಅಷ್ಟೇ ಅಲ್ಲ, ಈ ಗಿಡದ ಬೇರು, ಎಲೆ, ಬಳ್ಳಿ ಎಲ್ಲವೂ ಔಷಧೀಯವಾಗಿ ಮನುಷ್ಯನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರೋ ಶಂಖಪುಷ್ಪದ ಗಿಡವನ್ನು ನೀವು ನೆಟ್ಟು ಅದರ ಲಾಭಗಳನ್ನು ಪಡೆಯಿರಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ.